ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನ್ತಾನಮ್ಮ. 14 ವರ್ಷಗಳ ಬಳಿಕ ಗಾನಸಿರಿ ಮೂರ್ತಿ ಪ್ರತಿಷ್ಠಾಪನೆಗೆ ಕಾನದ ಕೈಗಳಿಂದ ಕುತ್ತು. ಹೌದು, ವಿಜಯಪುರ ಜಿಲ್ಲೆಯ ಬಸವನ ಪಾಕೆವಾಡಿ ತಾಲೂಕಿನ ನಂದಿಹಾಳ್ ಗ್ರಾಮದ ಪಿಯು ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ಬರುವ ಗಾನಸಿರಿ ವೃತ್ತಕ್ಕೆ 14 ವರ್ಷಗಳ ಬಳಿಕ ಕುತ್ತು ಬಂದಿದೆ. ಗ್ರಾಮದ ಗಾನಿಕ ಸಮಾಜದವರು ಪಟ್ಟಿ ಹಾಕಿ ನಿರ್ಮಿಸಿದ್ದ ಈ ವೃತ್ತವನ್ನು ರಾತ್ರೋರಾತ್ರಿ ಅಧಿಕಾರಿಗಳು ಬಂದು ತೆರವು ಮಾಡುವಂತೆ ಹೇಳಿ ಹೋಗಿದ್ದಾರೆ. ಬಳಿಕ ಸಮಾಜದ ಮುಖಂಡರೆಲ್ಲ ಕ್ಷೇತ್ರದ ಎಂಎಲ್ಎರವರ ಬಳಿ ನ್ಯಾಯಕ್ಕಾಗಿ ಹೋದಾಗ ಅಮಾನವೀಯವಾಗಿ ಮಾತನಾಡಿದ್ದು, ಯಾರೇ ಬರಲಿ ನಾವು ಗಾನಸಿರಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೇ ತೀರುತ್ತೇವೆ ಎಂದು ಸಮಾಜದವರೆಲ್ಲ ಪಟ್ಟು ಹಿಡಿದಿದ್ದಾರೆ. ಇದರ ಹಿಂದೆ ಕಾನದ ಕೈಗಳ ಕೈವಾಡವಿದೆ. ಇದೇ ರೀತಿ ವೃತ್ತದ ಕಟ್ಟಡಕ್ಕೆ ಅಡ್ಡಿಪಡಿಸಿದರೆ ಉಗ್ರ ಹೋರಾಟ ಮಾಡುವುದಾಗಿ ಅಲ್ಲಿಯ ಸ್ಥಳೀಯ ಗಾನಿಕ ಸಮಾಜದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ 2011ರಿಂದ ಈ ನಮ್ಮ ಗಾನಸಿರಿ ಸರ್ಕಲ್ ಕಟ್ಟಿದ್ದೇವ್ರಿ. ಸ್ವಲ್ಪ ಏನೋ ಹಳಿದಾಗಿತ್ತ, ಅದನ್ನೇನದ ಕೆಡಿವಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಾಕತ್ತೇವ್ರಿ. ಮಾಡೇವಿರಿ. ಈಗ ತಳದಾಗ ಬೆಡ್ ಮಾಡ್ಕೊಂಡೇವ್ರಿ. ಮ್ಯಾಗ ಒಂದ್ 6 ಫುಟ್ಟಿಂದ ಹೈಟ್ ಮ್ಯಾಗ ಪ್ಲೇಟ್ ಕಟ್ಟೇವ್ರಿ. ಈಗೇನದ ಅಧಿಕಾರಿಗಳು ಎಒ ಸಾಹೇಬ್ರು ಮತ್ತು ತಹಸೀಲ್ದಾರ್ ಸಾಹೇಬ್ರು PS ಸಾಹೇಬ್ರು ಬಂದ್ ಕಿಸಿಂದ್ರ ನಿಮ್ಮ MLA ಅವರ ಪರ್ಮಿಷನ್ ತೊಗೊಂಬಂದ್ ಕಟ್ರಿ ಅಂದಾರ್ರಿ. ನಿನ್ನೆ ದಿನ 2014ನೇ ತಾರೀಕಿಗೆ ಏನದ ನಮ್ಮೂರ್ದೆ ನಮ್ಮ ಗಾಣಿಗರ ಸಮಾಜ ವತಿಯಿಂದ 200 ಜನ ಶಿವಾನಂದ ಪಾಟೀಲ್ ಸಾಹೇಬ್ರ ಭೇಟಿ ಹೋಗ್ಯಾರ್ರಿ. ಅವ್ರ ಪರ್ಮಿಷನ್ ತೊಗೊಳಕ್ ಹೋಗ್ಯಾರ್ರಿ. ಶಿವಾನಂದ ಪಾಟೀಲ್ ಸಾಹೇಬ್ರ ಅಲ್ಲಿ ಕಟ್ಟಬೇಡ್ರಿ, ನೀವು ನಾ 20 ವರ್ಷ ಆಯ್ತು ಬರೋದ್ ಹೋಗೋದ್ ಮಾಡಾಕತ್ತೀನಿ, ನಿಮ್ ಸರ್ಕಾರ ನನಗ್ ಕಂಡಿಲ್ಲ, ನೀವ್ ಈಗ ಯಾರನ್ನ ಕೇಳ ಕಟ್ಟಾಕತ್ತೀರಿ, ನಡ್ರಸ್ತಾವ ಕಟ್ಟಾಕತ್ತೀರಿ, ಈ ತರ ಮಾತಾಡ್ತಾರ್ರಿ. ಹಿರಿಯರು ಹೋಗಿ ಯಾರಿಗೆ ಅಸಭ್ಯವಾಗಿ ಮಾತಾಡ್ಯಾರ. ಅಲ್ಲಿ ಯಾಕೆ ಕಟ್ತೀರಿ, ಹೋಗಿ ಏನಾದ್ರು ನಿಮ್ ಸರ್ಕಲ್ ಕಟ್ಕೊಳಂಗಿತ್ತ ಅಲ್ಲಿ ಗೂಳ್ಗುಂಟ ಮ್ಯಾಗ ಕಟ್ರಿ, ಅಲ್ಲಿ ನಿಮ್ ತಲೆ ಮ್ಯಾಗ ಕಟ್ಕೋರಿ, ಹಳ್ಳದಂಡಿ ಬೇಕಾ ನಿಮ್ಗೊಂದ್ ಜಾಗ ಕೊಡಿಸ್ತೀನಿ, ಅಲ್ಲಿ ಕಟ್ಕೋರಿ. ಅಂದ್ರ ನಮ್ ಗಾಣಿಗ ಸಮಾಜಕ್ಕೆ ಏನ್ ಕಿಮ್ಮತ್ ಇಲ್ಲನ್ರಿ. ನಮ್ ಗಾಣಿಗದ ನಮ್ ಬಸವನ ಬಾಗೇವಾಡಿ ಮತಕ್ಷೇತ್ರ 25ರಿಂದ 30 ಸಾವಿರ ಹುಟ್ಟಿಂಗದ್ರಿ. ನಮ್ ಸಮಾಜದ ಹೋಟ್ ಅವ್ರು ತೊಗೊಂಡಿಲ್ರ, ನಮ್ ಸಮಾಜದಿಂದ ಅವ್ರು ಆರಿಸ್ಕೊಂಡಿಲ್ರ. ಈ ತರ ನಮ್ ಸಮಾಜಕ್ಕೆ ಹೀಯಾಳ್ಸಿ ಯಾಕೆ ಮಾತಾಡ್ತಾರ್ರಿ ಅವ್ರು ಸಾಹೇಬರು ಬಂದಿಲ್ರಿ. ಇಲ್ಲಿ ಬಂದ್ರು ಏನಾದ್ರು ನೋಡನ್ ತಗೋತಿ ಅಡ್ಡೇ ಹೋಗ್ಯಾರ್ರಿ. ಬರೀ ಅಧಿಕಾರಿಗಳು ಕಳಿಸ್ತಾರ್ರಿ. ಯುವ ಸಾಹೇಬ್ರನ್ನ, ತಹಸೀಲ್ದಾರ್ ಅವ್ರನ್ನ, PS ಅವ್ರನ್ನ. ಅವ್ರು ಬಂದ್ ನಮ್ ಬೆದರಿಕೆ ಹಾಕ್ತಾರ್ರಿ. 2 ದಿನ ಟೈಮ್ ಕೊಡ್ತೀವಿ, ನೀವ್ ಕಿತ್ಕೋರಿ, ಕಿತ್ಲಿಕ್ಕ ನಾವ್ ಕಿತ್ತೇವಿ. ಈ ತರ ನಮಗ ಅಂಜಿಕೆ ಹಾಕ್ಲಾಕ. ಈ ಡಾಕ್ಯುಮೆಂಟ್ಸ್ ಏನೋ ತಂದಿಲ್ಲ. ಏನೋ ಡಾಕ್ಯುಮೆಂಟ್ಸ್ ಯಾವ ಅಧಿಕಾರಿಗಳು ಬಂದ ಡಾಕ್ಯುಮೆಂಟ್ಸ್ ತಂದಿಲ್ಲ. ಸುಮ್ಮನೇನೋ ರಾಜಕೀಯ ಒತ್ತಡದಿಂದ ಅಧಿಕಾರಿಗಳು ಬಂದ ನಮಗ್ ಬೆದರಿಕೆ ಹಾಕ್ಲಾಕ್ತಾರೆ. 15-20 ವರ್ಷ ಆಯ್ತ್ರಿ ಸಾಹೇಬ್ರ ನಾ ಬರ್ಲಾಕತ್ತೀನಿ, ನಿಮ್ ಸರ್ಕಲ್ಲೇ ಕಂಡಿಲ್ಲ ಅಂತ ಹೇಳ್ತಾರ್ರಿ. ಅಧಿಕಾರಿಗಳು ಬಂದ್ ಕಿಸಿಂದ್ರ ನಮಗ್ 2 ದಿನ ಟೈಮ್ ಕೊಡ್ತೇವಿ, ಕಿತ್ಕೋರಿ, ನೀವು ಕಿತ್ಲಿಕ್ಕ ಬೇರೆ ಹಾಕತ್ತೀರಿ. ಈ ತರ ಬೆದರಿಕೆ ಅದು ಏನು ನಮಗ ಹಿಂದ ರಾಜಕೀಯವ್ರ ಉದ್ದೇಶ ರೀ. ಇದು ಒಟ್ಟಾರೆ ರಾಜಕೀಯವ್ರ ಉದ್ದೇಶ ರೀ. ಅವ್ರಿಗೆ ಅವ್ರ ವಿಚಾರ ಏನೈತಿ ಗೊತ್ತಿಲ್ರಿ. ಏನದ 15-20 ವರ್ಷ ಆಯ್ತು ನಾ ಬರ್ಲಾಕತ್ತೀನಿ, ನಿಮ್ ಸರ್ಕಲ್ ಕಂಡಿಲ್ಲ, ಯಾರ ಪರ್ಮಿಷನ್ ತೊಗೊಂಡ್ ಕಟ್ತೀರಿ ನೀವು ಅಲ್ಲಿ? ನಮ್ಮ ಸರ್ಕಲ್ ದಿಂದ ಮತ್ ಯಾರಿಗೆ ಕಟ್ಟಿ 15 ವರ್ಷ ರನ್ನಿಂಗ್ ರೀ. ಅಡ್ಡಾಡವ್ರಿಗೆ 2 ಗಾಡಿ ಹೋಗ್ತಾವ್ ಬರ್ತಾವ, ಯಾರಿಗೇನೋ ಸಮಸ್ಯೆ ಇಲ್ರಿ. ನೀವು ಬೇಕಂದ್ರ ರಸ್ತಾ ರೀ ಸರ್ಕಲ್ ದಿಂದ ಈ ಎಡಕ್ಕ ಬಲಕ್ಕ 30ರಿಂದ 35 ಫೂಟ್ ರಸ್ತಾ ಐತಿ, ಬೇಕಂದ್ರ ನೀವು ವೀಕ್ಷಣೆ ಮಾಡ್ರಿ. ಇವ್ರ ಅಧಿಕಾರಿಗಳು ಮತ್ತ ರಾಜಕೀಯವರ ಷಡ್ಯಂತ್ರ ಈ ತರ ಪ್ರೆಸರ್ ನಮ್ ಬೆದರಿಕೆ ಹಾಕ್ಲಾಕತ್ರ. ನಮ್ಮ ಗಾಣಿಗ ಸಮಾಜದ ಎಲ್ಲಾ ಲೀಡರ್ಗಳು ಕಳಿಸ್ತೇವಿ, ಮಠಾಧೀಶರು ಕಳಿಸ್ತೇವಿ. ನಾವು ಉಗ್ರವಾದ ಹೋರಾಟ ಕೈಗೊಳ್ತೇವಿ. 5-6 ಸಾವಿರ ಜನ ನಾವು ಕೂಡ್ತೇವಿ. ಇಲ್ಲಿ ಕೂಡಿಸಿ ಉಗ್ರವಾಗಿ ಹೋರಾಟ ಮಾಡ್ತೇವಿ. ಏನ್ ಯಾವ ಅಧಿಕಾರಿಗಳು ಡಾಕ್ಯುಮೆಂಟ್ಸ್ ಏನೋ ತೊಗೊಂಬಂದಿಲ್ರಿ, ತೊಗೊಂಬಂದ್ ತೋರ್ಸಿಲ್ಲ, ಕಿತ್ತತ್ತು ನಮಗೇನು ಹೇಳಿಲ್ಲ. ನಾವ್ ಇದು ನಮ್ ಗಾನ ದೇವತೆಯನ್ನ ಪ್ರತಿಷ್ಠಾಪನೆ ಮಾಡಿ 15 ವರ್ಷ ಆಯ್ತ್ರಿ. ಈಗ ಒಂದ್ 15 ವರ್ಷದಿಂದ 2 ಸಲ ಪ್ರತಿಷ್ಠಾಪನೆ ಮಾಡಿದ ಸರ್ಕಲ್ ಈಗ ಒಂದ್ ತಿಂಗಳದಿಂದ 2 ಆಗಕತ್ತದತ್ತ. ನಮ್ಮ ಊರ ಗಾನಗೇರ್ ಸಮಾಜದ ಗುರು ಹಿರಿಯ ಮೇಲೆ ಎಲ್ಲಾರು ಸೇರಿ ಕಂಪ್ಲೇಂಟ್ ಮಾಡ್ಯಾರ. ಊರಾಗಿನ ಬೇರೆ ಜಾತಿ ಜನ ಅದಕ್ಕ ಅದನ್ನ ಕಟ್ಬಾರ್ದ ಅಂತೇಳಿ ಅವ್ರು ಸ್ಟಾಪ್ ಮಾಡ್ಯಾರ್ರಿ. ನಾವ್ ಹೆಣ್ಮಕ್ಳು ಗಂಡಸ್ ಮಕ್ಳು ಎಲ್ಲಾ ಸೇರಿ ಅದ್ ಮೂರ್ತಿ ಸ್ಥಾಪನೆ ಮಾಡಿ ಪ್ರತಿ ನಾವು ಕಾರದ ಹುಣ್ಣಿಮೆಗೊಮ್ಮೆ ಜಾತ್ರೆ ಮಾಡ್ತಾರಿ ಗಾನ ದೇವತೆದು. ಅದು ಎಲ್ಲಾರು ಮನಿ ಒಳಗ್ ಸೇರ್ ಮಾಡ್ದೆ ಊರ್ ವತಿದಿಂದ ಒಂದೇ ಕಡೆ ಮಾಡ್ಬೇಕಂತ ಹೇಳಿ ಅದನ್ನ ಜಾತ್ರೆ ಮಾಡ್ಬೇಕಂತ ಹೇಳಿ ಮೂರ್ತಿ ಪ್ರತಿಷ್ಠಾಪನೆ ಮಾಡತ್ತೇವ್ರಿ. ಬರೀ 25 ಜನ ಮ್ಯಾಗ ಕೇಸ್ ಅಲ್ಲ, ಇಡೀ ನಂದಿಹಾಳ ಗ್ರಾಮ ಯುವಕರು ಹಿಡಿದು ಮಹಿಳೆಯರ ತನಕ ಎಲ್ಲಾರ ಮ್ಯಾಗ ಕೇಸ್ ಕೊಟ್ರು ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡೋರೆ, ಜಾತ್ರೆ ಮಾಡೋರೆ. ಎಲ್ಲಾರು ಬರೀ 25 ಅಂತ ಹೇಳಿ ನಾವ್ ಒಬ್ರು ಹಿಂದ ಮುಂದ ಆಗಿ ಮನ್ಯಾಗ ಕುಂಡ್ರು ಹೊರಲ್ಲ. ಬೇಕಂದ್ರು ಎಲ್ಲಾರು ಸ್ಟೇಷನ್ ಮೆಟ್ಲ್ ಹತ್ತಿ ಒಟ್ಟು ಈ ಜಾತ್ರೆ ಮಾಡ್ಬೇಕು ಅನ್ನೋದು ನಾವೆಲ್ಲರೂ ತೀರ್ಮಾನ ಮಾಡ್ಯಾರ ನಮ್ಮ ಊರಿನ ಗುರು ಹಿರಿಯರು.
ನಾವ್ ಸತ್ಯಾಗ್ರಹ ಕೂಡ್ತೇವ್ರಿ ಅದ್ ಆಗೋ ತನಕನು. ಅದು ಅರ್ಧಂಬರ್ಧ ಮಾಡಿ ಅವ್ರೇನೋ ಬೆದರಿಕೆ ಹಾಕಿರ್ತ ಬಿಡುದಿಲ್ರಿ. ಇಷ್ಟಕ್ಕೆ ಪ್ರಾಣ ಹೋದ್ರು ಗಾನ ದೇವತೆ ಮೂರ್ತಿ ಪ್ರತಿಷ್ಠಾಪನೆ ಮಾಡೇ ತೀರ್ತೇವ್ರಿ ನಂದಿಹಾಳ ಗ್ರಾಮದಾಗ. ಸರ್ಕಲ್ ಕೆಳಗ ತಂದ್ ಯಾರು ಏನು ಇಸ್ತೀನಿ 15 ವರ್ಷದಿಂದ ಆಲ್ಯಾರ ಸಮಸ್ಯೆ 1 ತಿಂಗಳದಿಂದ ಹೆಂಗ್ ಆಗಕತ್ರಿ ಅದು. ನಾವ್ ಮೂರ್ತಿ ನಿಂದಿಸ್ತೇವ್ ಅಂದಿದ್ದಕ್ಕನೇ ಅದು ಸಮಸ್ಯೆ ಆಗಕತ್ತದ ಅವ್ರಿಗೆ. ಏನೋ ಹುಳಿ ಹಿಂಡಿ ಅದು ನಮ್ ಮಂದಿ ಒಳಗೆ ಒಡಕ್ ಮಾಡ್ತಾರ. ಇಂತ ಗೋಟ ಬೆದರಿಕೆನ ಅನ್ಸುದಿಲ್ಲ. ನಮ್ ಸ್ಥಾನ ಏನು ಗಾನ್ಗ್ಯಾರ್ ಗತ್ತೇನು ಅನ್ನೋದು ನಂದ್ಯಾಳ ಒಳಗ ಬಿಜಾಪುರ ಜಿಲ್ಲೆ ಬಾಗೇವಾಡಿ ತಾಲೂಕು ತೋರ್ಸ್ಬೇಕು ಅನ್ನೋದು ನಾ ಹೇಳ್ತೀನಿ. ಮಹಿಳೆಯಾಗಿ ನಂದ್ಯಾಳ ಊರಿನ ಮಹಿಳೆಯಾಗಿ ಹೋರಾಟ ಮೂರ್ತಿ ತಂದ್ ನಿಂದ್ರಿಸಿ ಯಾವ್ದು ಜನರಿಗೆ ಯಾವ್ದು ತೊಂದರೆ ಆಗಿರ್ಬಾರ್ದು. ನಮ್ ಗುರಿ ನಾವ್ ಮುಟ್ಟಬೇಕು. ಇದು ಒಂದೇ ನಮ್ ಉದ್ದೇಶ. ನಾವು ಸುಭಾಷ್ ಕುಂಸಿ ನಂದ್ಯಾಳ ಪಿಯು ಗ್ರಾಮದವರು. ಈಗ MLA ಅಂತೇಳಿ ಅವ್ರ ಕಿಮ್ಮತ್ ಕೊಟ್ಟಿಲ್ಲ ಅವರು. ಯಾಕಂದ್ರ ಅದು ಏನೋ ಷಡ್ಯಂತ್ರ ಅದ. ಅದಕ್ಕಾಗಿ ಬೇಕಾದ MLA ಬರ್ಲಿ MP ಬರ್ಲಿ ಯಾರೇ ಬರ್ಲಿ ನಾವು ಉಗ್ರ ಹೋರಾಟ ಮಾಡಿ ಇಲ್ಲಿ ಪ್ರತಿಭಟನೆ ಮಾಡಿ ಕಟ್ಟೇ ಕಟ್ತೇವೆ. ನಮ್ಮದು ಆ ಸ್ಥಳದಿಂದ ಗಾಣಿಗ ಸಮಾಜದ ಒಂದ ಸಂಪ್ರದಾಯ ಅದು ಇಂದಿನವರೆಗೂ ಬಂದದ. ಅದಕ್ಕ ಉಗ್ರವಾದ ಹೋರಾಟ ಮಾಡಿ ನಾವು ಕಟ್ತೇವು. ಇದಕ್ಕೆ ಯಾರೇ ಬೇಕಾದ್ರೂ ಅಡ್ಡಿ ಬಂದ್ರು ನಾವ್ ಅದಕ್ಕ ಇದು ಮಾಡ್ಲಕ್ತಾ ಇರೋದೇವು. ಅವಾಗ ಇದೇ ಶಿವಾನಂದ ಪಾಟೀಲ್ ಇದ್ರಿ. ಈಗ ಯಾಕೆ ಕೇಳ್ತಾರ್ರಿ? ಅವಾಗ ಏನು ಕೇಳಿಲ್ಲ. ಇದಕ್ಕಿನ್ನ 1 ಫೂಟ್ ಜಾಸ್ತಿ ಇತ್ತು ಅವಾಗ. ಮತ್ತ ಈಗ 1 ಫೂಟ್ ಕಮ್ಮಿ ಮಾಡ್ಯಾವ. ಮತ್ತ ಇನ್ನ 10 ಫೂಟ್ ಎತ್ತರ ಮಾಡೋರು. ಆ ಕಡೆ 35 ಫೂಟ್, ಈ ಕಡೆ 35 ಫೂಟ್, 70 ಫೂಟ್ ದಾರಿ ಅದ. ದಾರಿ ಇದ್ದು ಮತ್ತೆ ನಮ್ಮ ಅಬ್ಜೆಕ್ಷನ್ ಮಾಡ್ತಾರ ಅಂದಾಗ ಅದು ಉಗ್ರ ಹೋರಾಟ ಮಾಡಿ ನಾವು ಕಟ್ಟೇ ಕಟ್ತೇವ್. ಕಣ್ಣಿ ಅವು ಈ ಸುಸ್ಗ ಕಣ್ ಮುಚ್ಕೊಂಡ್ ಬಂದಾನ್ರಿ ಅವ ನಮ್ಮ ಊರಿಗೆ ಬರ್ಬೇಕಾರ. ಈಗ ಒಂದ್ ಸ್ವಲ್ಪ ಕಣ್ ತೆರ್ದಾನ. ನಾ ಹುಟ್ಟಿದಗಳೇ ಕೂಸ್ ಕಣ್ ತೆರಿದಿಲ್ ನೋಡ್ರಿ. ಹಂಗ ಈ ಕಣ್ ತೆರ್ದಾನವ. ಉಗ್ರ ಹೋರಾಟ ಮಾಡ್ತೇವ್ ನೋಡ್ರಿ. ಬೆಳಿಲ್ಲ ನಾವ್ ಹೆಂಗ್ ಮಾಡ್ಬೇಕು? ಇಲ್ಲಿ ನಾವು ಪ್ರತಿಭಟನೆ ಮಾಡಿ ನಮ್ಮ ಜಿಲ್ಲಾ ಅಧ್ಯಕ್ಷರು, ತಾಲೂಕಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ರಾಷ್ಟ್ರದ ಅಧ್ಯಕ್ಷರನ್ನ ಎಲ್ಲಾರನು ಕರೆಸ್ತೇವ್ ನಾವು. ಸ್ವಾಮಿಗಳದಾರ ನಮಗೂ ಕರ್ಸಿ ಅನ್ನೋದ ನಾವು ಉಗ್ರ ಹೋರಾಟ ಮಾಡಿ ನಾವಿಲ್ಲಿ ಕಟ್ಟೇ ತೀರ್ತೇವ್. ಅದನ್ನ ಏನು ಯಾರಿಗೂ ಒಂದು ಕೂಸಿಗೆ ಮೊದಲು ಮಾಡೋ ಪ್ರಾಬ್ಲಮ್ ಇಲ್ಲ. ಒಪ್ಪಿಗೆ ಅದ್ರಿ. ಉಳಿದ ಜಾತಿಯವ್ರು ಯಾರೋ ಅಬ್ಜೆಕ್ಷನ್ ಇಲ್ಲ. ಇನ್ನೇನು ಒಂದು 3-4 ಹುಳುಗಳು ಇರ್ತಾವ. ಆ ಹುಳುಗಳು ಅಲ್ಲಿ MLA ಅವ್ರಿಗೆ ಫೋನ್ ಮಾಡಿ ಹೇಳೋದು, ಅವ್ರೇನಾದ್ರು ಸಾಹೇಬ್ಗಳನ್ನ ಹತ್ತು ಹುಡುದು ಮಾಡ್ತಾರ. ಯಾರ್ದು ಯಾವ ಜಾತಿ ಅವ್ರದ್ದು ಅಬ್ಜೆಕ್ಷನ್ ಇಲ್ಲ. ಇಲ್ಲಿ ಸುಭಾಷ್ ಮಲ್ಲಪ್ಪ ಕುಂಸಿ